ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್. ಇವತ್ತು ನಾನು ಮನೇಲೇನೆ ಮಲ್ಟಿಗ್ರೇನ್ ಮಾಲ್ಟ್ ಒಂದು ಹೆಲ್ದಿ ಆಗಿರೋ ಮಾಲ್ಟ್ನ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ರಾಗಿ, ಮಿಲೆಟ್ಸ್ ಅಂದರೆ ಸಿರಿಧಾನ್ಯಗಳು, ಅದಾದಮೇಲೆ ಡ್ರೈ ಫ್ರೂಟ್ಸು ಮತ್ತು ವಿಭಿನ್ನವಾಗಿರೋಂಥ ಕಾಳುಗಳು, ಏನೇನು ಕಾಳುಗಳು ಸಿಗುತ್ತೆ ನಮಗೆ ಅದೆಲ್ಲ ಹಾಕಿ ನಾವು ಮನೇಲೇನೆ ಮಲ್ಟಿಗ್ರೇನ್ ಮಾಲ್ಟ್ನ ಹೇಗೆ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಮಗಿರೋ ಬ್ಯುಸಿ ಲೈಫಲ್ಲಿ ಡೈಲಿ ಬ್ಯಾಲೆನ್ಸ್ಡ್ ಫುಡ್ನ ತಿನ್ನೋದಕ್ಕೆ ನಮಗೆ ಕಷ್ಟ ಆಗುತ್ತೆ, ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ. ನಾವು ಅದಕ್ಕಾಗಿ ಮಾಲ್ಟ್ನ ಮಾಡಿಟ್ಕೊಂಡ್ರೆ ನಾವು ಡೈಲಿ 2 ಸ್ಪೂನ್ ಹಾಕೊಂಡು ಸೂಪ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಮಾಲ್ಟ್ ಗಂಜಿ ಮಾಡ್ಕೊಳ್ಳೋದಿರ್ಬೋದು, ಅಥವಾ ನಾವು ಯೂಸ್ ಮಾಡೋ ಬೇರೆ ಇಂಗ್ರೀಡಿಯೆಂಟ್ಸ್ಗೆ ಇದನ್ನ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಬೇಕಾಗಿರೋ ಪ್ರೋಟೀನ್, ಐರನ್ನು ಎಲ್ಲನೂ ಇದರಿಂದ ಸಿಗುತ್ತೆ. ಸೊ ಇದರಲ್ಲಿ ಏನೇನೆಲ್ಲ ಬೆನಿಫಿಟ್ ಇದೆ, ಯಾವ್ಯಾವುದ್ರಲ್ಲಿ ಏನೇನಿದೆ ಅದೆಲ್ಲನೂ ಹೇಳ್ತೀನಿ, ಮತ್ತು ಏನೇನು ಹಾಕಿ ಇದನ್ನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಮತ್ತೆ ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮತ್ತೆ ವಿಡಿಯೋದಲ್ಲೂ ನಾನು ಹೇಳ್ತೀನಿ. ನೀವು ಒಂದ್ಸಲಿ ಇದನ್ನ ಮಾಡಿಟ್ಕೊಂಡು ವರ್ಷಗಟ್ಟಲೆ ಮಾಲ್ಟ್ನ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಈ ವಿಡಿಯೋದನ್ನು ಪೂರ್ತಿಯಾಗಿ ನೋಡಿ, ನಿಮ್ಗೆ ಯೂಸ್ ಆಗ್ಬೋದು. ಫಸ್ಟ್ ನಾನು ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಅನ್ನೋ ಲಿಸ್ಟ್ ಹೇಳ್ತೀನಿ. ಕಾಳುಗಳಲ್ಲಿ ನಾನು ಹೆಸರು ಕಾಳು ಹಾಕಿದ್ದೀನಿ, ಹೆಸರು ಬೇಳೆ ಹಾಕಿದ್ದೀನಿ, ಕಡಲೆಕಾಳು ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ, ಮೈಸೂರು ಬೇಳೆ ಅಂತ ಆರೆಂಜ್ ಕಲರ್ ಬರುತ್ತಲ್ವ ಅದನ್ನು ಹಾಕಿದ್ದೀನಿ, ತೊಗರಿ ಬೇಳೆ ಹಾಕಿದ್ದೀನಿ, ಉದ್ದಿನ ಬೇಳೆ ಹಾಕಿದ್ದೀನಿ, ಉದ್ದಿನ ಕಾಳು ಹಾಕಿದ್ದೀನಿ, ಮತ್ತು ಹಲಸಂದೆ ಕಾಳು ಹಾಕಿದ್ದೀನಿ, ಅವರೆಕಾಳು ಹಾಕಿದ್ದೀನಿ, ಮತ್ತು ಹುರುಳಿಕಾಳು ಹಾಕಿದ್ದೀನಿ, ಕಾಬೂಲ್ ಕಡಲೆ, ಹಸಿರು ಬಟಾಣಿ, ಬಿಳಿ ಬಟಾಣಿ, ಇದಿಷ್ಟು ಕಾಳುಗಳಲ್ಲಿ ಹಾಕಿದ್ದೀನಿ. ನಾನಿಲ್ಲಿ ಹೆಸರು ಕಾಳನ್ನು ಅರ್ಧ ಕೆಜಿ ತಗೊಂಡಿದ್ದೀನಿ, ಇನ್ನು ಉಳಿದಿರೋ ಕಾಳುಗಳೆಲ್ಲನೂ ಕಾಲು ಕೆಜಿ ತಗೊಂಡಿದ್ದೀನಿ. ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಡಿಸ್ಕ್ರಿಪ್ಷನಲ್ಲಿ ನಾನು ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ದ್ಯಾವ್ದು ಹಾಕಿದ್ದೀನಿ ಅಂತ ಲಿಸ್ಟ್ ಹಾಕಿರ್ತೀನಿ. ನೀವೇನಾದರೂ ಮಾಡೋರಿದ್ದರೆ ಅದು ನೋಡಿಕೊಂಡು ಮಾಡ್ಕೋಬೋದು. ಮತ್ತು ನಮಗೆ ಈ ಕಾಳುಗಳಿಂದ ಏನೇನು ಸಿಗುತ್ತಪ್ಪ ಅಂದರೆ, ಹೈ ಪ್ರೋಟೀನ್ ಇರುತ್ತೆ. ಇದು ನಮ್ಮ ಸ್ನಾಯು ಬಲಕ್ಕೆ ಸಹಾಯ ಮಾಡುತ್ತೆ, ನಮ್ಮ ಮಸಲ್ ಸ್ಟ್ರೆಂತ್ಗೆ. ಐರನ್ ಇರುತ್ತೆ, ಇದು ರಕ್ತಹೀನತೆ ಕಡಿಮೆ ಮಾಡುತ್ತೆ. ಅದಾದಮೇಲೆ ಡಯಟ್ರಿ ಫೈಬರ್ ಇರುತ್ತೆ, ಇದು ನಮಗೆ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಇರುತ್ತೆ. ಇದಿಷ್ಟು ಬೆನಿಫಿಟ್ಸು ಕಾಳುಗಳಲ್ಲಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವ್ಯಾವ ಕಾಳುಗಳು ಸಿಗುತ್ತೆ ಅದೆಲ್ಲನೂ ಹಾಕ್ಬೋದು. ಎಲ್ಲನೂ ನಾನು ಕಾಲು ಕೆ ಜಿ ಹಾಕಿದ್ದೀನಿ, ಹೆಸರು ಕಾಳು ಮಾತ್ರ ಅರ್ಧ ಕೆ ಜಿ ಹಾಕಿದ್ದೀನಿ. ಇದರಿಂದ ನಮ್ಗೆ ಏನು ಲಾಭ ಇರ್ಬೋದು ಅಂತ ಕೇಳೋದಾದರೆ, ಸ್ಟಾಮಿನಾ ಹೆಚ್ಚಾಗುತ್ತೆ, ನಮಗೆ ಒಂದು ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ ಡೈಲಿ ಸೇವಿಸೋದ್ರಿಂದ. ನೀವು ಮಕ್ಕಳಿಗೆ ಕೊಡೋದಾದರೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತು ದೀರ್ಘಕಾಲ ನಮಗೆ ಹೊಟ್ಟೆ ಹಸುವಾಗೋದಿಲ್ಲ, ತುಂಬ ಹೊತ್ತು ನಮಗೆ ಹಸುವಾಗೋದಿಲ್ಲ. ಇದಿಷ್ಟು ಕಾಳುಗಳಿಂದ ಆಗೋ ಬೆನಿಫಿಟ್ಸು. ನೆಕ್ಸ್ಟ್ ನಾನು ಮಿಲೆಟ್ಸ್ ಹಾಕಿದ್ದೀನಿ. ನಿಮ್ಗೆ ಯಾವ್ಯಾವ ಥರ ಮಿಲೆಟ್ಸ್ ಸಿಗುತ್ತೆ ಅದಷ್ಟೂ ತಗೋಬೋದು. ನನಗೆ ಒಂದು 4 ಟೈಪ್ ಮಿಲೆಟ್ಸ್ ಸಿಕ್ತು, ಅದನ್ನು ಹಾಕಿದ್ದೀನಿ. ನಾನಿಲ್ಲಿ ಊದಲು ಅಂತ ಬರುತ್ತೆ, ಅರ್ಕ ಅಂತ ಬರುತ್ತೆ, ಬರಗು, ಸಾಮೆ, ಇದಿಷ್ಟು ಅರ್ಧ ಕೆ ಜಿ ಹಾಕಿದ್ದೀನಿ. ನಾನಿಲ್ಲಿ ಅರ್ಧ ಕೆ ಜಿ ತಗೊಂಡಿರೋದ್ರಿಂದ ಮಿಲೆಟ್ಸ್ನ ರಾಗಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೀವೇನಾದರೂ ಮಿಲೆಟ್ಸ್ನು ಕಾಲು ಕೆ ಜಿ ತೊಗೊಂಡಿದ್ರಿ ಅಂದರೆ ರಾಗಿ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡಿ, ಯಾಕಂದರೆ ರಾಗಿನೂ ಒಂದು ಟೈಪ್ ಆಫ್ ಮಿಲೆಟೇನೆ. ನಾನಿಲ್ಲಿ ರಾಗಿನ 5 ಕೆ ಜಿ ತೊಗೊಂಡಿದ್ದೀನಿ. ನೀವು ಎಲ್ಲನೂ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ತೂಕ ರಾಗಿ ಬಿಟ್ಟು ಅಷ್ಟೇ ಪ್ರಮಾಣದಲ್ಲಿ ನಾವು ರಾಗಿನ ಹಾಕಬೇಕು. ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಯಾಕಂದರೆ ಮಿಲೆಟ್ಸ್ನ ನಾನೆಲ್ಲನೂ ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ರಾಗಿನೂ ಒಂದು ಟೈಪ್ ಆಫ್ ಮಿಲೆಟ್ ಆಗಿರೋದ್ರಿಂದ ನಾನು ಈ ಥರ ಮಾಡಿದ್ದೀನಿ. ಇದರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತಪ್ಪ ಅಂತ ನಾವು ನೋಡೋದಾದರೆ, ಇದು ನಿಧಾನವಾಗಿ ಎನರ್ಜಿನ ಬಿಡುಗಡೆ ಮಾಡುತ್ತೆ, ಹಾಗಾಗಿ ನಮಗೆ ಹಸಿವು ಬೇಗ ಆಗಲ್ಲ, ವೆಯ್ಟ್ ಲಾಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಐರನ್ ಮತ್ತು ಮ್ಯಾಗ್ನೀಷಿಯಮ್ ಇರುತ್ತೆ, ತೂಕ ಇಳಿಸೋದಕ್ಕೆ, ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಕ್ಕೆ ಇದು ತುಂಬ ಒಳ್ಳೆಯದು. ಆದ್ದರಿಂದ ನಾವು ಮಿಲೆಟ್ಸ್ನ ಯೂಸ್ ಮಾಡ್ತಿದ್ದೀವಿ. ಡ್ರೈ ಫ್ರೂಟ್ಸ್ ನಾವು ಹಾಕೋಬೋದು. ನಾನಿಲ್ಲಿ ಬಾದಾಮಿ, ಮಕಾನ ಮತ್ತು ಅಗಸೆ ಬೀಜ ತುಂಬ ಒಳ್ಳೆಯದು, ನಿಮಗೆ ಏರ್ ಗ್ರೋತ್ಗೆಲ್ಲ ತುಂಬ ಒಳ್ಳೆಯದು, ಮತ್ತು ಸ್ಕಿನ್ ಹೆಲ್ದಿಯಾಗಿರುತ್ತೆ ಅಗಸೆ ಬೀಜ. ಅದಕ್ಕೆ ನಾನು 1/2 ಕೆ ಜಿ ಹಾಕಿದ್ದೀನಿ, ಉಳಿದಿದ್ದೆಲ್ಲ ಕಾಲು ಕೆ ಜಿ ಹಾಕಿದ್ದೀನಿ. ಡ್ರೈ ಫ್ರೂಟ್ಸು ನಾನು ಲಾಸ್ಟ್ ಟೈಮ್ ಮಾಡಿದ್ದಾಗ ತುಂಬ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ, ಡ್ರೈ ಫ್ರೂಟ್ಸಲ್ಲಿ ನಮಗೆ ಹೆಲ್ದಿ ಫ್ಯಾಟ್ ಇರುತ್ತೆ, ಆಯಿಲ್ ಐಟಮ್ ಇರೋದ್ರಿಂದ ನಾನು ಲಾಸ್ಟ್ ಟೈಮ್ ಬಿಡ್ಸೋಕೆ ಹೋದಾಗ, ಮಿಲ್ ಮಾಡಿಸೋದಕ್ಕೆ ಹೋದಾಗ ಅದು ಸ್ವಲ್ಪ ಹಿಟ್ಟಿಟ್ಟಾಗ ಥರ ಆಯ್ತಿತ್ತು, ಆ ಮಿಲ್ಲಲ್ಲೇ ಸ್ವಲ್ಪ ಸ್ಟಿಕ್ ಆಗ್ತಿತ್ತು. ಅದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನೀವು ಬೇಕಿದ್ರೆ ಅದನ್ನು ಮಾಡಬೇಕಿದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಅದಕ್ಕೇ.
ಡ್ರೈ ಫ್ರೂಟ್ಸ್ನ ಬೇಕಿದ್ರೆ ಹುರಿದು ಎತ್ತಿಟ್ಕೊಂಡು ಎಲ್ಲ ಥರ ಡ್ರೈ ಫ್ರೂಟ್ಸು, ಈ ಪಂಪ್ಕಿನ್ ಸೀಡ್ಸು, ಕುಕುಂಬರ್ ಸೀಡ್ಸು ಎಲ್ಲ ಥರ ಬರುತ್ತಲ್ವ, ಅದಷ್ಟನ್ನು ತಗೊಂಡು ನೀವು ಹುರಿದಿಟ್ಕೊಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡು ಸಪ್ರೇಟಾಗಿ ಮನೇಲೇ ಇದಕ್ಕೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀವು. ಈ ಡ್ರೈ ಫ್ರೂಟ್ಸ್ ನಾವು ಏನಕ್ಕೆ ಹಾಕ್ತಿದ್ದೀವಪ್ಪ ಅಂದರೆ ಇದರಲ್ಲಿ ತುಂಬ ಹೆಲ್ದಿ ಫ್ಯಾಟ್ ಇರುತ್ತೆ. ಇದು ಮೆದುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಮತ್ತು ಸ್ಕಿನ್ ಮತ್ತು ಹೇರ್ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು. ಸ್ಕಿನ್ ಗ್ಲೋ ಬರೋದಕ್ಕಿರ್ಬೋದು, ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಿದ್ದೀವಿ. ಈ ಜಿಮ್ಗೆ ಹೋಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋರು ಅಥವಾ ಮನೇಲೇ ಏನಾದರೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಪ್ರೋಟೀನ್ ಪೌಡರ್ಸು ಮತ್ತು ಹೆಲ್ದಿ ಐಟಮ್ಸ್ ಎಲ್ಲ ಹೊರ್ಗಡೆಯಿಂದ ತರೋದಕ್ಕಿಂತ ಮನೇಲೇ ನಾವು ಈ ಮಾಲ್ಟ್ ಮಾಡಿಟ್ಕೊಂಡು ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಮತ್ತು ಇದನ್ನು ಯಾವ ಥರ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೂಪ್ ಮಾಡ್ಕೋಬೋದು, ಬರೀ ರಾಗಿ ಗಂಜಿ ಮಾಡ್ಕೋಬೋದು. ಅದಾದಮೇಲೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಜೊತೆ ನೆನೆಸಿಟ್ಕೊಂಡು ಮೊಸರು ಮತ್ತು ಮಾಲ್ಟ್ನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಇದೆಲ್ಲ ರೆಸಿಪಿನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಇದು ತುಂಬ ಒಳ್ಳೆ ಹೆಲ್ದಿಯಾಗಿರೋ ರೆಸಿಪಿ. ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೋಬೇಕು. ಬಿಡಿಸೋದಕ್ಕೂ ಮುಂಚೆ ಹುರಿದ್ಬಿಟ್ಟು ಅದು ತಣ್ಣಗಾದ್ಮೇಲೆ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೇಕು. ರಾಗಿನ ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿದ್ದೀನಿ. ಒಣಗಿಸ್ಬಿಟ್ಟು ನಾನು ಮಿಲ್ಲಲ್ಲಿ ಮಾಡಿಸ್ಬೇಕಿತ್ತು, ಅದಕ್ಕೆ ಇದಕ್ಕೆ ಆ್ಯಡ್ ಮಾಡಿಲ್ಲ. ಅಲ್ಲಿ ಮಿಲ್ಲಲ್ಲಿ ಮಾಡಿಸ್ಬಿಟ್ಟು ನಾನು ಆ್ಯಡ್ ಮಾಡಿ ಬಿಡಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೆಸಿಪೀಸ್ ಯಾವ್ಯಾವ ಥರ ಮಾಡಬೇಕು ಈ ಮಾಲ್ಟ್ನ ಯೂಸ್ ಮಾಡಿಕೊಂಡು ಅನ್ನೋದನ್ನು ತೋರಿಸಿದ್ದೀನಿ. ನಾವು ಎಲ್ಲ ಐಟಮನ್ನು ಹುರಿದಾದ್ಮೇಲೆ ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಇದಕ್ಕೆ ಎಲ್ಲ ಹುರಿದಾಗಿ ತಣ್ಣಗಾದ್ಮೇಲೆ ಒಣಗಿಸಿ ಎತ್ತಿಟ್ಕೊಂಡಿದ್ನಲ್ವ ಆ ರಾಗಿನ ಮಿಕ್ಸ್ ಮಾಡಿಸಿ ಮಿಲ್ ಮಾಡಿಸ್ತಿದ್ದೀನಿ. ಮಿಲ್ ಮಾಡಿಸಿ ಆದಮೇಲೆ ನಾವು ಅದನ್ನು ತಣ್ಣಗಾದ್ಮೇಲೆ ಜರಡಿ ಮಾಡಿ ಎತ್ತಿಟ್ಕೋಬೇಕು. ಜರಡಿ ಮಾಡಿ ಆದಮೇಲೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಸಪ್ರೇಟ್ ಮಾಡಿ ಉಳಿದಿರೋದನ್ನ ಫುಲ್ ಏರ್ ಹೋಗದೇ ಇರೋ ಥರ ಪ್ಯಾಕ್ ಮಾಡಿ ನೀವು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಹೊರಗಡೆನೂ ಇಡ್ಬೋದು. ಇದನ್ನು ಯಾವ ಥರ ಮಾಡೋದು, ಹೆಂಗೆ ನಾವು ಡೈಲಿ ಇದನ್ನು ಸೇವಿಸೋದು ಅನ್ನೋದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.